This is my information. Please like the video and click on subscribe button to subscribe to my channel. In this video I explain what is meant by a number, then number system, types of number systems, again the different types which are present in an positional number system. Click on subscribe button to get the updates regarding the videos which I will be uploading in my channel. Click on subscribe button to subscribe to this particular channel. What is meant by number? So here what I have written 4. It is a number? Yes. Whenever we see this one, we see it as a 4. Number ಅಂದ್ರೆ ಏನು? ಇಲ್ಲಿ ನಾನು ಏನು ಬರ್ತಿದ್ದೀನಿ, ಒಂದು ನಂಬರ್ ಬರ್ತೀನಿ. ಏನಿದು? 4. ಸೊ ಎಲ್ಲೇ ಕಂಡ್ರೂ ನಾವು ಇದನ್ನ 4 ಅಂತಲೇ ಕರೆಯೋದು, ಹೌದಾ? ಇದು ನಂಬರ್. ಸೊ ಮತ್ತು ನಂಬರ್ ಅಂದರೆ ಏನು? ಇದು 9. ಇಟ್ ಈಸ್ 9. ಇದು ಕೂಡ ನಂಬರ್, ಹೌದಾ? ಇದು 10. ದಿಸ್ ಈಸ್ ಅ ನಂಬರ್ 10. ಸೊ ವಾಟ್ ಆ್ಯಕ್ಚುಲಿ ಅ ನಂಬರ್ ಮೀನ್? ಡೆಫಿನೇಷನ್ ಗೊತ್ತಿಲ್ಲ, ಆದರೆ ನಂಬರ್ನ ನಾವು ಹೇಳ್ತೀವಿ, ರೈಟ್? ವಿ ಡೋಂಟ್ ನೋ ದ ಡೆಫಿನೇಷನ್ ಬಟ್ ವಿ ಟೆಲ್ ವಾಟ್ ನಂಬರ್ ಈಸ್. ನಮಗೆ ಡೆಫಿನೇಷನ್ ಗೊತ್ತಿಲ್ಲ, ಆದರೆ ನಂಬರ್ ಯಾವುದು ಅಂತ ಹೇಳ್ತೀವಿ, ನಂಬರ್ನ ಐಡೆಂಟಿಫೈ ಮಾಡ್ತೀವಿ, ನಂಬರ್ನ ಬರಿತೀವಿ. ಆದರೆ ನಂಬರ್ ಅಂದರೆ ಏನು ಅದು ಗೊತ್ತಿಲ್ಲ. ವಿ ಡೋಂಟ್ ನೋ ದ ಡೆಫಿನೇಷನ್ ಆಫ್ ಅ ನಂಬರ್. ಯಾಕೆ ಗೊತ್ತಿಲ್ಲ? ಬಿಕಾಸ್ ವಿ ಹ್ಯಾವ್ ಲರ್ನ್ ಫ್ರಮ್ ದ ಲೋವರ್ ಕ್ಲಾಸಸ್ ವೇರ್ ವಿ ಸಿ ದೀಸ್ ಡಿಜಿಟ್ಸ್, ವಿ ಟೆಲ್ ದೆಮ್ ಆ್ಯಂಡ್ ವಿ ಡೋಂಟ್ ನೋ ದ ಡೆಫಿನೇಷನ್, ರೈಟ್? ನಮಗೆ ನಂಬರ್ ಡೆಫಿನೇಷನ್ ಗೊತ್ತಿಲ್ಲ, ಅದ್ರ ನಂಬರ್ ಬರಿತೀವಿ, ನಂಬರ್ ಹೇಳ್ತೀವಿ, ಕೌಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಹೌದಾ? ದೆನ್ ವಾಟ್ ಈಸ್ ಎ ನಂಬರ್? ಸೊ ನಂಬರ್ ಆರ್ ಎ ಸಿಂಬಲ್ಸ್ ವಿಚ್ ಹೋಲ್ಡ್ ಸರ್ಟನ್ ವ್ಯಾಲ್ಯೂಸ್ ಆ್ಯಂಡ್ ಹ್ಯಾವ್ ಪ್ರೀ ಡಿಫೈನ್ಡ್ ಮೀನಿಂಗ್. ನಂಬರ್ಸ್ ಅಂದರೆ ಏನು? ನಂಬರ್ಸ್ ಅಂದರೆ ಸಿಂಬಲ್. ಅದಕ್ಕೆ ಒಂದು ಸರ್ಟನ್ ವ್ಯಾಲ್ಯೂಸ್ ಇರುತ್ತೆ, ಅದಕ್ಕೆ ಒಂದು ಮೀನಿಂಗ್ ಇರುತ್ತೆ, ರೈಟ್? ಅದನ್ನು ನಂಬರ್ ಅಂತ ಕರಿತೀವಿ. With the use of a computer, the need of usage of a number is a known factor. The computer will be storing all types of data such as letters, special characters, symbols, and so on. Internally, different types of data are stored with the use of unsuitable codes. Before understanding the formation and usage of an codes, it is necessary for us to understand the requirements of the various number system. ನಂಬರ್ ಅಂದ್ರೇನು? ಸಿಂಬಲ್. ಆ ಸಿಂಬಲ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂನ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ, ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ? ನಂಬರ್ಸ್ನ ಯೂಸ್ ಮಾಡ್ತೀವಿ, ಅದು ನಮಗೆ ಗೊತ್ತು. ಕಂಪ್ಯೂಟರ್ ಒಳಗೆ ಎಲ್ಲ ಟೈಪ್ ಆಫ್ ಡೇಟಾಸ್ನ ನಾವು ಸ್ಟೋರ್ ಮಾಡ್ತೀವಿ. ಯಾವ್ಯಾವ ಸ್ಟೋರ್ ಮಾಡ್ತೀವಿ? ಲೆಟರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸ್, ಆಲ್ಫಾಬೆಟ್ಸ್, ನಂಬರ್ಸ್, ಸ್ಪೆಷಲ್ ಸಿಂಬಲ್ಸ್ ಎಕ್ಸೆಟ್ರಾ, ಹೌದಾ? ಈ ಇಂಟರ್ನಲ್ ಡೇಟಾ ಟೈಪ್ಸ್ ಏನಿರ್ತಲ್ಲ, ಅಂದರೆ ಲೆಟರ್ಸು, ಸ್ಪೆಷಲ್ಸ್, ಅವೆಲ್ಲವೂ ಸ್ಟೋರ್ ಮಾಡ್ತೀವಿ ಬೈ ಯೂಸಿಂಗ್ ವೇರಿಯಸ್ ಕೋಡ್ಸ್. ಬೇರೆ ಬೇರೆ ಕೋಡ್ ಮೂಲಕ ನಾವು ಎಲ್ಲ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತೀವಿ. ಆ ಕೋಡಿಂಗ್ದು ಸ್ಟೋರಿಂಗ್ ಪ್ರೊಸೆಸ್ ತಿಳ್ಕೊಳೋಕ್ಕಿಂತ ಮುಂಚೆ ನಾವು ಫಸ್ಟಿಗೆ ನಂಬರ್ ಸಿಸ್ಟಮ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಯಾವ್ಯಾವು ಅನ್ನೋದನ್ನು ತಿಳ್ಕೊಬೇಕು. Told a number is a symbol which has its certain value and which is pre-defined. ನಂಬರ್ ಅಂದರೆ ಸಿಂಬಲ್, ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಅದು ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ. ಸೊ ಈ ನಂಬರ್ ಸಿಸ್ಟಮ್ ವಾಟ್ ಎವರ್ ಇಸ್ ದೇರ್, ಇಟ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು 2 types. ವಾಟ್ ಆರ್ ದೋಸ್? ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಆ್ಯಂಡ್ ಪೊಸಿಷನಲ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮಲ್ಲಿ 2 ವಿಧ, ಒಂದು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ಇನ್ನು ಒಂದು ಪೊಸಿಷನಲ್ ನಂಬರ್ ಸಿಸ್ಟಮ್ಸ್. ಫಸ್ಟ್ ಒನ್, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್. ವೆನ್ ಕೌಂಟಿಂಗ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್, ದ ಹ್ಯೂಮನ್ ಬೀಯಿಂಗ್ಸ್ ಯೂಸ್ ದೇರ್ ಫಿಂಗರ್ಸ್ ಟು ಕೌಂಟ್. ಹೌ ಮೆನಿ ಫಿಂಗರ್ಸ್ ವಿ ಹ್ಯಾವ್? ವಿ ಹ್ಯಾವ್ 10 fingers. ಸೊ ವೆನ್ ವಿ ಕೌಂಟ್ ಆಫ್ಟರ್ 10 fingers, which were not enough to count the next number. For that purpose, he started using stones, pebbles, sticks, which indicated the values. First one, non-positional number system. ಮನುಷ್ಯ ಯಾವಾಗ ಕೌಂಟಿಂಗ್ನ ಸ್ಟಾರ್ಟ್ ಮಾಡಿದ, ಅಂದರೆ ಎಣಿಸೋದಕ್ಕೆ ಸ್ಟಾರ್ಟ್ ಮಾಡಿದ, ಆವಾಗೆ ತನ್ನ ಬೆರಳುಗಳನ್ನು ಉಪಯೋಗಿಸ್ತಾ ಇದ್ದ.
ಎಷ್ಟು ಬೆರಳಿದ್ದಾವೆ ಮನುಷ್ಯನಿಗೆ? 10 ಬೆರಳಿದ್ದಾವೆ. ಈ 10 ಬೆರಳಾದಮೇಲೆ ನೆಕ್ಸ್ಟ್ ಕೌಂಟ್ ಮಾಡಬೇಕಂದ್ರೆ ಆಗ್ತಾ ಇದ್ದಿಲ್ಲ, ಸಾಲ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಮನುಷ್ಯ ಏನು ಮಾಡ್ತಾ ಇದ್ರ, ಮನುಷ್ಯ ಕಲ್ಲುಗಳು, ಆಮೇಲೆ ಕಡ್ಡಿಗಳು, ಆಮೇಲೆ ಬಾಲ್ಸ್, ಚಿಕ್ಕ ಚಿಕ್ಕ ವಸ್ತುಗಳು ಅವನ್ನೆಲ್ಲ ಸೇರಿಸ್ಕೊಂಡು ಅದ್ರ ಮೂಲಕ ವ್ಯಾಲ್ಯೂಸ್ನ ಕೌಂಟ್ ಮಾಡ್ತಾ ಇದ್ದ. ಹೌದಾ? ಇದು ಯಾವುದು? ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ 5 objects can be represented as 1 1 1 1 1. 5 ones ನ ಬರಿಬೋದು. or we can write 5 asterisk, right? 10 ಇದ್ರೆ 10 ones ಅಥವಾ 10 asterisk, right? ಸೊ ನಮಗೆ ವ್ಯಾಲ್ಯೂ ಯಾವ ರೀತಿ ಗೊತ್ತಾಗ್ತಾ ಇತ್ತು? the overall value was the sum of the individual value of the elements used. Such an approach is called additive approach or the non-positional number system. It should be immediately obvious that this system or this type of system is very inconvenient when attempting to represent large quantities. For example 5 ನ ನಾವು ರಿಪ್ರೆಸೆಂಟ್ ಮಾಡೋದಕ್ಕೋಸ್ಕರ 5 ಒಂದನ್ನ ಬರಿಬೋದು, ಅಥವಾ 5 ಕಲ್ಲನ್ನ ಉಪಯೋಗಿಸ್ಬೋದು, ಅಥವಾ 5 ಕಡ್ಡಿನ ಉಪಯೋಗಿಸ್ಬೋದು. 5 ಅಂತ ಹೆಂಗೆ ಗೊತ್ತಾಗುತ್ತೆ? ದ ಓವರಾಲ್ ವ್ಯಾಲ್ಯೂ ಅಂದರೆ ಸಮ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂಸ್ ಆಫ್ ದ ಎಲಿಮೆಂಟ್ಸ್, ಅದರಿಂದ ನಮಗೆ ಆ ವ್ಯಾಲ್ಯೂ ಗೊತ್ತಾಗುತ್ತೆ. ಅಂಥ ಅಪ್ರೋಚ್ನ ಅಡಿಟಿವ್ ಅಪ್ರೋಚ್ ಅಂತ ಕರಿತೀವಿ, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಈ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಷ್ಟು ಕನ್ವೀನಿಯೆಂಟ್ ಇಲ್ಲ, ಇಟ್ ಈಸ್ ಇನ್ಕನ್ವೀನಿಯೆಂಟ್. ಯಾವುದಕ್ಕೆ? ಹೆಚ್ಚಿಗೆ ನಂಬರ್ ಅಥವಾ ಜಾಸ್ತಿ ಕ್ವಾಂಟಿಟಿ ವ್ಯಾಲ್ಯೂ ನಂಬರ್ನ ರಿಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಇದು ಇನ್ಕನ್ವೀನಿಯೆಂಟ್ ಇದೆ. ಎಕ್ಸಾಂಪಲ್ ಫಾರ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಈಸ್ ದ ರೋಮನ್ ನಂಬರ್ ಸಿಸ್ಟಮ್. ಹಿಯರ್ ದ ಸಿಸ್ಟಮ್ ಪ್ರೊವೈಡ್ ಎ partial solution to the problem of representing a large number. In this system, additional symbols are available for expressing numbers. Roman number system ಒಂದು ಎಕ್ಸಾಂಪಲ್ ಯಾವುದಕ್ಕೆ? ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಲ್ಲಿ. ಈ ಸಿಸ್ಟಮ್ಮು ಸ್ವಲ್ಪ ಮಟ್ಟಿಗೆ ಅಥವಾ ತಕ್ಕ ಮಟ್ಟಿಗೆ ಲಾರ್ಜರ್ ವ್ಯಾಲ್ಯೂನ ರೀಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಸೊಲ್ಯೂಷನ್ ಕೊಡ್ತು. ಇದರಲ್ಲಿ ಕೆಲವೊಂದು ಹೊಸ ಸಿಂಬಲ್ಸ್ನ ಆ್ಯಡ್ ಮಾಡಿದ್ರು, ಅವು ಅವೈಲೇಬಲ್ ಇದ್ದಾವೆ. ಯಾವುದಕ್ಕೋಸ್ಕರ? ನಂಬರ್ಸ್ನ ರೀಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅಥವಾ ನಂಬರ್ನ ಎಕ್ಸ್ಪ್ರೆಷನ್ ಮಾಡೋದಕ್ಕೋಸ್ಕರ. ರೋಮನ್ ನಂಬರ್ಸಲ್ಲಿ ಐ ಅಂದರೆ 1, ಐ ಮೀನ್ಸ್ 1, ವಿ ಮೀನ್ಸ್ 5, ವಿ ಅಂದರೆ 5, ಎಕ್ಸ್ ಮೀನ್ಸ್ 5 5 2 times, x ಅಂದರೆ 10, x means 10, whereas v means 5, l means 50, n ಅಂದರೆ 50, 5 times x number ಅಂದರೆ 50 ಆಗುತ್ತೆ, and so on. Like that we have c, d, m. Like that we have a different symbols in an Roman number system. ಈ ರೀತಿ ನಮಗೆ ಡಿಫ್ರೆಂಟ್ ಸಿಂಬಲ್ಸ್ ಇದ್ದಾವೆ ರೋಮನ್ ನಂಬರ್ ಸಿಸ್ಟಮಲ್ಲಿ. ಈ ರೋಮನ್ ನಂಬರ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಲಾರ್ಜರ್ ನಂಬರ್ ರೀಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಒಂದು ಸೊಲ್ಯೂಷನ್ ಸಿಕ್ತು. ಆದರೆ ದಿಸ್ ಸಿಸ್ಟಮ್ ಕೆನಾಟ್ ಬಿ ಯೂಸ್ಡ್ ಎಫೆಕ್ಟಿವ್ಲಿ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಆಪರೇಷನ್. ಆದರೆ ಈ ರೋಮನ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನಾವು ಅರ್ಥಮೆಟಿಕ್ ಆಪರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಸಿಯಾಗಿ ಅರ್ಥಮೆಟಿಕ್ ಆಪರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಮಗೆ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಬಿಟ್ಟು ಬೇರೆ ಒಂದು ನಂಬರ್ ಸಿಸ್ಟಮ್ ಬೇಕು. ಅದು ಯಾವುದು? ಪೊಸಿಷನಲ್ ನಂಬರ್ ಸಿಸ್ಟಮ್. ಫಾರ್ ದ್ಯಾಟ್ ಪರ್ಪಸ್ ವಿ ರಿಕ್ವೈರ್ another number system other than this non-positional number system, and for that is we use a positional number system. Positional number systems were created to avoid the problem of having to create and remember a large number of symbols. As I told in the previous one, we were using I
to represent 1, V to represent 5, X to represent 10, L to represent 50, and so on. That means we are on increasing the number of symbols, and to remember those symbols it is a difficult thing. For that purpose, in the positional number system we use a certain well-defined symbols, and those we call it as an digits. The value of a digit depends on the position in which they appear in the number. For that purpose, it is called as a positional number system, because the value of a digit depends upon the position in the number. Positional number systems create ಮಾಡಿರೋದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ. ಯಾವ ಪ್ರಾಬ್ಲಮ್ನ? ಜಾಸ್ತಿ ಸಿಂಬಲ್ಸು ಕ್ರಿಯೇಟ್ ಮಾಡಿ ರಿಮೆಂಬರ್ ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ನ ಡೆವಲಪ್ ಮಾಡಿದ್ರು. ಈ ಪೊಸಿಷನಲ್ ನಂಬರ್ ಸಿಸ್ಟಮ್ಸಲ್ಲಿ ನಾವು ಕೆಲವೊಂದು ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಆ ಸಿಂಬಲ್ಸ್ನ ನಾವು ಡಿಜಿಟ್ಸ್ ಅಂತ ಕರಿತೀವಿ. ಡಿಜಿಟಿಂದು ವ್ಯಾಲ್ಯೂ ಬಂದು ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಪ್ರತಿಯೊಂದು ಡಿಜಿಟ್ ಅಥವಾ ಸಿಂಬಲ್ ನಾವೇನು ಯೂಸ್ ಮಾಡ್ತೀವಲ್ಲ ಪೊಸಿಷನಲ್ ನಂಬರ್ ಸಿಸ್ಟಮಲ್ಲಿ, ಅದನ್ನು ಡಿಜಿಟ್ ಅಂತ ಕರಿತೀವಿ. ಆ ಡಿಜಿಟ್ ಇನ್ ವ್ಯಾಲ್ಯೂ ನಂಬರಲ್ಲಿ ಯಾವ ಪೊಸಿಷನಲ್ಲಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದನ್ನು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಇನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ದ ಎಫೆಕ್ಟಿವ್ ವ್ಯಾಲ್ಯೂ ಆಫ್ ಎ ನಂಬರ್ ಈಸ್ ಡಿಪೆಂಡೆಂಟ್ ಆನ್ 3 ಮೇನ್ ಫ್ಯಾಕ್ಟರ್ಸ್. ಪೊಸಿಷನಲ್ ನಂಬರ್ ಸಿಸ್ಟಮಲ್ಲಿ ಒಂದು ನಂಬರ್ ಇನ್ ವ್ಯಾಲ್ಯೂ 3 ಮೇನ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಫಸ್ಟ್ ಒನ್ ಈಸ್ ದ ಡಿಜಿಟ್ ಇಟ್ ಸೆಲ್ಫ್, ಸೆಕೆಂಡ್ ಒನ್ ದ ಪೊಸಿಷನ್ ಆಫ್ ದ ಡಿಜಿಟ್ ಇನ್ ದ ನಂಬರ್, ಆ್ಯಂಡ್ ಥರ್ಡ್ ಒನ್ ಈಸ್ ದ ಬೇಸ್ ಆಫ್ ದ ನಂಬರ್ ಸಿಸ್ಟಮ್. ಸೊ 3 ಫ್ಯಾಕ್ಟರ್ಸ್ ಯಾವ್ಯಾವು? ಒಂದು ಡಿಜಿಟ್, ಎರಡನೇದು ಆ ಡಿಜಿಟ್ ಇರುವಂಥ ಸ್ಥಳ ಪೊಸಿಷನ್ ನಂಬರಲ್ಲಿ, ಆಮೇಲೆ ಬೇಸ್, ಯಾವ ಟೈಪ್ ಆಫ್ ನಂಬರ್ ಸಿಸ್ಟಮ್ ಇದು, ಅದ್ರದ್ದು ಬೇಸ್ ಏನು. ಈ 3 ಮೇಲೆ ನಂಬರಿನ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ದ ಡಿಜಿಟ್, ದ ಪೊಸಿಷನ್ ಆಫ್ ದ ಡಿಜಿಟ್ ಇನ್ ದ ನಂಬರ್, ಆ್ಯಂಡ್ ದ ಬೇಸ್ ಆಫ್ ದ ನಂಬರ್ ಸಿಸ್ಟಮ್. These are the 3 factors which will decide, which will give the value of a number in a positional number system, in which the value of a digit depends on its position. For example, consider the decimal number 489, and we know that 4 represents 4 hundreds, 8 represents 8 tenths, and 9 represents 9 units. That is, we know that it is 489. Decimal number system, positional value system. ಯಾಕಂದರೆ ಇದ್ರದ್ದು ವ್ಯಾಲ್ಯೂ ಡಿಜಿಟ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ 489 ಅಂದರೆ ಏನು? 400, 810, ಆಮೇಲೆ 9 ಯೂನಿಟ್ಸ್ ಅಂತ ಅರ್ಥ. ಅಂದರೆ 489. 489, in this one 4 carries the most weight of the 3 digits. For that purpose it is referred as an MSD, most significant digit, and 9 carries the least weight of the 3 digit. For that purpose it is referred as an LSD, that means a least significant digit. So from left to right, 9 is in the unit place, whereas 8 in the tens place, and 4 is in the hundred place. Means the most weight is for 4, the least weight is for 9. For that purpose 4 is MSD and 9 is LSD. 489 ಇದರಲ್ಲಿ 4ಗೆ ಮೋಸ್ಟ್ ಆಫ್ ದ ವೇಟ್ ಆಫ್ ದ 3 ಡಿಜಿಟ್ ಇದೆ. ಅದಕ್ಕೋಸ್ಕರ ಅದನ್ನು MSD ಅಂತ ಕರೀತಾರೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. 9 ವಿಲ್ ಬಿ ಕ್ಯಾರಿಂಗ್ ಲೆಸ್ ವೇಟ್ ಆಫ್ ದ 3 ಡಿಜಿಟ್. ಅದಕ್ಕೋಸ್ಕರ ಇದನ್ನು LSD ಅಂತ ಕರೀತಾರೆ, ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. 489 ಅಲ್ಲ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ ನೋಡಬೇಕು. ರೈಟ್ ಸೈಡು ಯಾವಾಗಲೂ MSD, ಲೆಫ್ಟ್ ಸೈಡ್ ಬಂದು LSD. ಲೆಫ್ಟ್ ಸೈಡ್ 9, ಅದರದ್ದು ನೆಕ್ಸ್ಟ್ 8, ಅದರದ್ದು ನೆಕ್ಸ್ಟ್ 4. ಸೊ ಲಾಸ್ಟ್ ಎಂಡಿಗೆ ಏನಿರುತ್ತಲ್ಲ, ರೈಟ್ ಸೈಡ್ ಎಂಡಿಗೆ ಅದು MSD, ಲೆಫ್ಟ್ ಸೈಡ್ ಏನಿರುತ್ತಲ್ಲ ಸ್ಟಾರ್ಟಿಂಗ್ ಅದು LSD.
most significant digit and least significant digit. Let us consider another example, 67.23. So this is nothing but 6 tens plus 7 units plus 2 tens plus 3 hundreds. That means the least significant digit is 3, whereas the most significant digit is 6. So here it will be before the decimal point, and after the decimal point whatever is there, on the right side it will be a positive powers of 10, whereas on the left side it will be a negative powers of 10. According to that, upon simplification we can write as 6 into 10 to the power 1, that is 6 into 10, plus 7 into 10 to the power 0, that is 1, 7 into 1, plus 2 into 10 to the power minus 1, that is 2 into 0.1, plus 3 into 10 to the power minus 2, that is 3 into 0.01. So the decimal point which we have used here will be separating the integer and the fractional parts of an number. Whatever the integer part is there, that will be the positive powers of 10, and the fractional part is there, that will be a negative powers of 10. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ 67.23 ಅಂತ ತಗೊಂಡಿದ್ದೀವಿ. ಅಂದರೆ ಏನು, 6 ಟೆನ್ಸ್ ಪ್ಲಸ್ 7 ಯೂನಿಟ್ಸ್ ಪ್ಲಸ್ 2 ಟೆನ್ಸ್ ಪ್ಲಸ್ 3 ಹಂಡ್ರೆಡ್ಸ್ ಅಂತ ಅರ್ಥ. ಸೊ ಇಲ್ಲಿ 3 ಬಂದು ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್, ಆಮೇಲೆ 6 ಬಂದು ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ಇದನ್ನೇ ನಾವು ಡೆಸಿಮಲಲ್ಲಿ ಬರೆದಾಗ ಯಾವ ರೀತಿ ಬರೀಬೋದು, 6 ಇಂಟು 10 ಟು ದಿ ಪವರ್ 1 ಪ್ಲಸ್ 7 ಇಂಟು 10 ಟು ದಿ ಪವರ್ 0 ಪ್ಲಸ್ 2 ಇಂಟು 10 to the power minus 1 plus 3 into 10 to the power minus 2 ಅಂತ ಬರೀತೀವಿ. ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗೆ 6 into 10 to the power 1 ಅಂದರೆ 10 plus 7 into 10 to the power 0 ಅಂದರೆ 1, 7 into 1 plus 2 into 10 to the power minus 1 ಅಂದರೆ 2 into 0.1 plus 3 into 10 to the power minus 2 ಅಂದರೆ 3 into 0.01. ಸೊ ಈ ರೀತಿ ಸಿಂಪ್ಲಿಫಿಕೇಶನ್ ಮಾಡಿ ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 67.23. ಸೊ ಡೆಸಿಮಲ್ ಪಾಯಿಂಟ್ ಏನಿದೆಯಲ್ಲ ಅದು ಇಂಟೀಜರ್ ಪಾರ್ಟು ಮತ್ತು ಫ್ರ್ಯಾಕ್ಷನಲ್ ಪಾರ್ಟ್ನ ಸಪ್ರೇಟ್ ಮಾಡುತ್ತೆ. ಯಾವಾಗಲೂ ಡೆಸಿಮಲ್ ಪಾಯಿಂಟ್ಗಿಂತ ಬಿಫೋರ್ ಏನಿದೆಯಲ್ಲ ರೈಟ್ ಸೈಡು ಅದು ಪಾಸಿಟಿವ್ ಪವರ್ಸ್ ಆಫ್ 10 ಇರುತ್ತೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನು ಡಿಜಿಟ್ಸ್ ಇರುತ್ತೆ ಅವೆಲ್ಲವೂ ನೆಗೆಟಿವ್ ಪವರ್ಸ್ ಆಫ್ 10 ಇರುತ್ತೆ. ಡೆಫಿನೇಷನ್ ಆಫ್ ಎ ಬೇಸ್. The base of a number system defines the total number of different symbols available in the number system. The base is also called as an radix. The various positional number systems include decimal number system, binary number system, octal number system, and hexadecimal number system. Base of a number system andre the various symbols, andre ಒಂದು ನಂಬರ್ ಸಿಸ್ಟಮ್ ಅಲ್ಲಿ ಎಷ್ಟು ಸಿಂಬಲ್ಸ್ ಇರ್ತಾವಲ್ಲ ಅದನ್ನು ನಾವು ಬೇಸ್ ಅಂತ ಕರಿತೀವಿ. ಬೇಸ್ನ ಇನ್ನೊಂದು ಹೆಸರು ಬಂದು ರ್ಯಾಡಿಕ್ಸ್. ಬೇಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ರ್ಯಾಡಿಕ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಬಂದು ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್, hexadecimal number system. First kind of an positional number system is an decimal number system. Decimal number system is the most commonly used number system. In this system, a total of 10 symbols are used. Therefore, the base or a radix of a decimal number system is 10. The various symbols which we use in a decimal number system are 0, 1, 2, 3, etc. up to 9. The successive position from left represents the values of the units, tens, hundreds, thousands, and so on. Each position represents a power of 10. Any number is represented by using the available digits and arranging them in the various positions specified by a certain power of 10, as we have seen in an example of 489. Decimal number system, most commonly used number system. Idu positional number system category alli barutte. The total number of symbols decimal number system alli irodu 10. ಅದಕ್ಕೋಸ್ಕರ ಬೇಸ್ ಆರ್ ಎ radix of a decimal number system ಬಂದು 10. The various symbols of decimal number system are 0, 1, 2, 3, etc. up to 9. Successive positions ಲೆಫ್ಟ್ ಸೈಡಿಂದ ಕೌಂಟ್ ಮಾಡಬೇಕು. ಲೆಫ್ಟ್ ಸೈಡು ಯೂನಿಟ್, ಆಮೇಲೆ ಟೆನ್ಸ್, ಆಮೇಲೆ ಹಂಡ್ರೆಡ್ಸ್, ಆಮೇಲೆ 1000, ಲೈಕ್ ದ್ಯಾಟ್ ನಾವು ಎಷ್ಟು ಡಿಜಿಟ್ಸ್ ಬೇಕು ಅಷ್ಟು ಡಿಜಿಟ್ಸ್ ಸೊ ಪೊಸಿಷನ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಈಚ್ ಪೊಸಿಷನ್ ಈಸ್ ಎ ರಿಪ್ರೆಸೆಂಟೇಷನ್ ಆಫ್ ಆನ್ power of a 10.
ಅಂದರೆ 10, 10 to the power 2, 10 to the power of 3, 10 to the power of 4, like that. Any number is represented by using the available digits and arranging them in the various positions specified by the certain power of 10. Below is the example of a decimal number 1809.45 to the base 10. So here 1 is the most significant digit and 5 is the least significant digit. Before the decimal point, whatever is there, that will be on positive powers of 10, whereas after the decimal point it will be on negative powers of 10. So accordingly what we can write as shown the figure 9 ಅದ್ರ ಅಬೋ ಏನಿರುತ್ತೆ 10 to the power 0, 0ಗೆ 10 to the power 1, 8ಗೆ 10 to the power 2, whereas for 1 it will be 10 to the power 3. Whereas after the decimal point 4, whatever is there, that will be the positional value will be 10 to the power minus 1. For 5 it will be 10 to the power minus 2. If you have another one digit, then it will be 10 to the power minus 3. The next will be 10 to the power minus 4. Like that, after the decimal point it will be negative powers of 10, whereas before decimal point it will be in positive powers of 10, which we can clearly see in this particular picture. So this one is how we are going to calculate the decimal number. So here 1809 whatever is there, for that one you need to write the positional values, and for 4, 5, for that also you have to write the positional values. Then each of the digit whatever is there, it has to be multiplied with the positional value plus the next digit with the positional value. So according to that one we can write as 1 into 10 to the power 3 plus 8 into 10 to the power 2 plus 0 into 10 to the power 1 plus 9 into 10 to the power 0 plus 4 into 10 to the power minus 1 plus 5 into 10 to the power minus 2. Upon simplification it will give the value as 1809.45. ಇದು ಒಂದು ಎಕ್ಸಾಂಪಲ್ 1809.45 ಅಂತ ಕೊಟ್ಟಿದ್ದಾರಲ್ಲ, ಇದು ಯಾವ ರೀತಿ ಬರುತ್ತೆ ಅಂದರೆ ಪ್ರತಿಯೊಂದು ಡಿಜಿಟಿಗೂ ನಾವು ಪೊಸಿಷನಲ್ ವ್ಯಾಲ್ಯೂಸ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ 1ಗೆ 10 to the power 3, 8ಗೆ 10 to the power 2, 0ಗೆ 10 to the power 1, 9ಗೆ 10 to the power 0. ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನಿದೆಲ್ಲ 4, 5 ಅದು ಯಾವಾಗಲೂ ನೆಗೆಟಿವ್ ಟು ದಿ ಪವರ್ ಆಫ್ 10 ಇರುತ್ತೆ. ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಏನಿರುತ್ತೆ ಅದು ಪಾಸಿಟಿವ್ ಟು ದಿ ಪವರ್ 10 ಇರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈಚ್ ಡಿಜಿಟ್ನ multiplied by positional value, ಅಂದರೆ 1 into 10 to the power 3 plus 8 into 10 to the power 2 plus 0 into 10 to the power 1 plus 9 into 10 to the power 0 plus 4 into 10 to the power minus 1 plus 5 into 10 to the power minus 2. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ 1809.45 ಅಂತ ಬರುತ್ತೆ. ಸೊ ಇಲ್ಲಿ ನೀವು ಒಂದು ಗಮನಿಸ್ಬೋದು, ಈ ಪಿಕ್ಚರಲ್ಲಿ ರೈಟ್ ಸೈಡಿಗೆ ಏನಿದೆಯಲ್ಲ ಅದು ಪಾಸಿಟಿವ್ ಪವರ್ ಆಫ್ 10 ಇದೆ, ಲೆಫ್ಟ್ ಸೈಡ್ ಏನಿದೆ ಅದು ನೆಗೆಟಿವ್ ಪವರ್ಸ್ ಆಫ್ 10 ಇದೆ. ಅದು ಯಾವುದು ಪೊಸಿಷನಲ್ ವ್ಯಾಲ್ಯೂಸ್ ಸಿಸ್ಟಮ್. ಇಟ್ ಈಸ್ ಆಲ್ಸೋ ಆನ್ ಪೊಸಿಷನಲ್ ನಂಬರ್ ಸಿಸ್ಟಮ್, and in case of a binary number system it consists of only two symbols. Therefore the base or the radix of the binary number system is 2, and the digits or the symbols used by this binary number system are 0 and 1. Whatever the principles are there for the decimal number system also apply to the binary number system. So the binary system is also an positional value system. As I told, it is also an positional value system wherein each binary has its own value or an weight expressed as power of 2. Whereas in case of a decimal number system, each symbol or a digit has its own value or a weight expressed as a power of 10, whereas in case of a binary it is expressed as a power of 2, because the binary number system consists of only two symbols 0 and 1. Therefore the base or the radix is 2. Binary number system ಇದರಲ್ಲಿ ಎರಡೇ ಸಿಂಬಲ್ಸ್ ಇದೆ, ಅದಕ್ಕೋಸ್ಕರ ಬೇಸ್ ಅಥವಾ ರ್ಯಾಡಿಕ್ಸ್ನ ನಾವು 2 ಅಂತ ಕರಿಬೋದು. ದಟ್ ಇಸ್ ಅ ಬೈನರಿ ನಂಬರ್ ಸಿಸ್ಟಮ್ ಏನಿದೆಯಲ್ಲ ಅದರದ್ದು ಸಿಂಬಲ್ಸ್ ಎರಡೇ ಇರೋದ್ರಿಂದ ಬೇಸ್ ಅಥವಾ ರ್ಯಾಡಿಕ್ಸ್ ಆಫ್ ಎ ಬೈನರಿ ನಂಬರ್ ಸಿಸ್ಟಮ್ ಈಸ್ 2. ಆ ಡಿಜಿಟ್ಸ್ ಯಾವ್ದು ಅಥವಾ ಆ ಸಿಂಬಲ್ಸ್ ಯಾವುದು ಬೈನರಿ ನಂಬರ್ ಸಿಸ್ಟಮ್ ಒಳಗೆ ಅಂದರೆ 0 ಮತ್ತು 1. ಡೆಸಿಮಲ್ ನಂಬರ್ ಸಿಸ್ಟಮಿಗೆ ಏನು ಪ್ರಿನ್ಸಿಪಲ್ಸ್ ಅಪ್ಲೈ ಆಗುತ್ತೆ ಅವೆಲ್ಲವೂ ಬೈನರಿ ನಂಬರ್ ಸಿಸ್ಟಮ್ ಕೂಡ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಬೈನರಿ ನಂಬರ್ ಸಿಸ್ಟಮ್ ಕೂಡ
ಪೊಸಿಷನಲ್ ವ್ಯಾಲ್ಯೂ ಸಿಸ್ಟಮ್ ಈ ಬೈನರಿ ನಂಬರ್ ಪ್ರತಿಯೊಂದು ವ್ಯಾಲ್ಯೂ ಏನಿದೆ ಅಲ್ಲ ಆರ್ ಎ ವೇಟ್ ಎಕ್ಸ್ಪ್ರೆಸ್ಡ್ ಆಸ್ ಪವರ್ ಆಫ್ 2. ಅದೇ ಡೆಸಿಮಲ್ ನಂಬರ್ ಸಿಸ್ಟಮ್ ಒಳಗೆ ಪ್ರತಿಯೊಂದು ಸಿಂಬಲ್ ಅಥವಾ ಡಿಜಿಟ್ನ ಓನ್ ವ್ಯಾಲ್ಯೂ ಇರುತ್ತೆ ಆರ್ ಆನ್ ವೇಟ್, ಅದನ್ನು ನಾವು ಪವರ್ ಆಫ್ 10 ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಆದರೆ ಬೈನರಿ ನಂಬರ್ ಸಿಸ್ಟಮ್ ಒಳಗೆ ಪ್ರತಿಯೊಂದು ಬೈನರಿ ವ್ಯಾಲ್ಯೂ ಅಥವಾ ಬೈನರಿ ಡಿಜಿಟ್ನ ಓನ್ ವ್ಯಾಲ್ಯೂ ಆರ್ ವೇಟ್ ಇರುತ್ತೆ, ಅದನ್ನು ನಾವು ಪವರ್ ಆಫ್ 2 ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಡೆಸಿಮಲ್ ನಂಬರ್ ಸಿಸ್ಟಮ್ ಪವರ್ ಆಫ್ 10 ಅಲ್ಲಿ, ಬೈನರಿ ನಂಬರ್ ಸಿಸ್ಟಮ್ ಪವರ್ ಆಫ್ 2 ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. The decimal number system does not permit itself to convenient implementation of the digital system because the decimal number system consists of 10 symbols or 10 values 0 through 9. Whenever we want to design electronic devices, we need to have 10 different voltage levels, that is for representing each of the decimal characters from 0 through 9. On the other hand, when we consider a binary number system, it is very easy to design the electronic circuit because it will be consisting of only 2 voltage levels. For this purpose, every digital system uses the binary system because it has a base 2, the radix is 2, and it has only 2 symbols 0 and 1. 1, that is we require only 2 voltages. ಡೆಸಿಮಲ್ ನಂಬರ್ ಸಿಸ್ಟಮು ಡಿಜಿಟಲ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಕನ್ವೀನಿಯೆಂಟ್ ಇಲ್ಲ, ಯಾಕಂದರೆ ಅದರಲ್ಲಿ ನಮಗೆ 10 ಸಿಂಬಲ್ಸ್ ಇದೆ, ಅದಕ್ಕೋಸ್ಕರ 10 ಡಿಫ್ರೆಂಟ್ ವೋಲ್ಟೇಜ್ ಲೆವೆಲ್ಸ್ ಬೇಕಾಗುತ್ತೆ. ಆದರೆ ಬೈನರಿ ನಂಬರ್ ಸಿಸ್ಟಮಲ್ಲಿ 2 ಸಿಂಬಲ್ಸ್ ಇರೋದ್ರಿಂದ ನಮಗೆ 2 ವೋಲ್ಟೇಜ್ ಲೆವೆಲ್ ಸಾಕು. ಅದಕ್ಕೋಸ್ಕರ ಬೈನರಿ ನಂಬರ್ ಸಿಸ್ಟಮಲ್ಲಿ ಬೇಸ್ ಯಾವಾಗಲೂ 2 ಅಲ್ಲ, ಅದಕ್ಕೋಸ್ಕರ ಎವ್ರಿ ಡಿಜಿಟಲ್ ಸಿಸ್ಟಮ್ನ ನಾವು ಬೈನರಿ ಸಿಸ್ಟಮ್ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಆಮೇಲೆ ಇದು ಈಸಿ ಆಸ್ ಕಂಪೇರ್ ಟು ದ ಡೆಸಿಮಲ್ ನಂಬರ್ ಸಿಸ್ಟಮ್. The binary number system, for example, we are considering a number 1101.011. Then we represent this one as it is indicated in the diagram here. We can see whichever is present on the right side of the decimal point, that will be expressed as a positive powers of 2, whereas on the left side it is expressed as the negative powers of 2. For that purpose, here considering on the right side 1, so this will be having a positional value weight as 2 to the power 0, next one 0, it will be 2 to the power 1, for 1 it will be 2 to the power 2, for 1 2 to the power 3, and this 2 to the power 3 is the highest value, that is the most significant digit, whereas on the left side so it will be the negative powers of 2. So 0 will be 2 to the power minus 1, 1 will be 2 to the power minus 2, again 1 will be 2 to the power minus 3. So 2 to the power minus 3 is the least value or weight. For that purpose it is the LST, that is the least significant. Now suppose 1101.011 is the binary number, and what will be its decimal number? To calculate that one, we can see the image over here and we can follow the procedure as 1 into 2 to the power 3 plus 1 into 2 to the power 2 plus 0 into 2 to the power 1 plus 1 into 2 to the power 0 plus 0 into 2 to the power minus 1 plus 1 into 2 to the power minus 2 plus 1 into 2 to the power minus 3. That is each digit multiplied with the positional value or the weight plus the next digit and the positional value or the weight. This has to be done for each of the binary digits which has been given. Then upon simplification it will give the value like this, which has been shown in this particular video. And since it is a binary number, the powers will be always in terms of 2. If it is a decimal number, it will be in terms of 10. Binary number ಇಂದ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡೋದಕ್ಕೆ ಈ ಪ್ರೊಸೀಜರ್. ಈ ಇಮೇಜಲ್ಲಿ ನಾವು ಪೊಸಿಷನಲ್ ವ್ಯಾಲ್ಯೂಸ್ ಮತ್ತು ಬೈನರಿ ನಂಬರ್ನ ತೋರಿಸಿದ್ವಿ. ಬೈನರಿ ನಂಬರ್ 1101.011 ಇದ್ದರೆ ಅದರದ್ದು ಪೊಸಿಷನ್ ವ್ಯಾಲ್ಯೂ
ಏನಿರುತ್ತೆ ಅಂತ ಈ ಇಮೇಜಲ್ಲಿ ತೋರಿಸಿದ್ದೀವಿ. ಸೊ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಮತ್ತು ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇದನ್ನು ರಿಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಇಮೇಜ್ ನಾವು ಏನಂತ ಬರಿಬೋದು ಅಂದರೆ 1 × 2⁵ ಪ್ಲಸ್ 1 × 2⁵ ಪ್ಲಸ್ 0 × 2⁵1 ಪ್ಲಸ್ 1 × 2⁵0 ಪ್ಲಸ್ 0 × 2⁻1 ಪ್ಲಸ್ 1 × 2⁻2 ಪ್ಲಸ್ 1 × 2⁻3. ಸೊ ಇದು ಯಾವ ರೀತಿ ಬರುತ್ತೆ ಅಂದರೆ ಈಚ್ ಬೈನರಿ ನಂಬರ್ ಅದರ ಜೊತೆಗೆ ಮಲ್ಟಿಪ್ಲೈಡ್ ಬೈ ದಿ ಪವರ್ ಆಫ್ 2 ಅಂದರೆ ಪೊಸಿಷನಲ್ ವ್ಯಾಲ್ಯೂ ಅಥವಾ ವೇಟ್ ಪ್ಲಸ್ ದ ನೆಕ್ಸ್ಟ್ ಬೈನರಿ ಡಿಜಿಟ್ ಅಗೇನ್ ದ ಪೊಸಿಷನಲ್ ವ್ಯಾಲ್ಯೂ ಆರ್ ದ ವೇಟ್ ಆಫ್ ದ್ಯಾಟ್ ಕರಸ್ಪಾಂಡಿಂಗ್ ಡಿಜಿಟ್. ದಿಸ್ ಹ್ಯಾಸ್ ಟು ಬಿ ಡನ್. ಪ್ರತಿಯೊಂದು ಡಿಜಿಟಿಗೂ ಈ ರೀತಿಯೇ ಮಾಡಬೇಕು. ಅದಾದಮೇಲೆ ಸಿಂಪ್ಲಿಫಿಕೇಶನ್ ಮಾಡಿದ ಮೇಲೆ ನಮಗೆ 13.375 ಅಂತ ಬರುತ್ತೆ. ಇದು ಏನು ಡೆಸಿಮಲ್ ನಂಬರ್. ಬೈನರಿ ನಂಬರ್ ಯಾವುದು 1101.011. Computers we store the various types of information. It might be either a number, letters, special characters. Each whatever we are going to store, that one will be stored in the memory unit of a computer and is said to be a bit. Thus the computer can handle only 2 binary digits easily than handling 10 different digits. Thus the use of binary digits simplifies design, reduces the cost and improves reliability. ಕಂಪ್ಯೂಟರಲ್ಲಿ ನಾವು ವೇರಿಯಸ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಿ. ಯಾವ್ದ್ಯಾವುದು ನಂಬರ್ಸ್, ಲೆಟರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್. ಮೆಮೊರಿ ಯೂನಿಟ್ ಆಫ್ ಅ ಕಂಪ್ಯೂಟರ್ ಏನಿದೆಯಲ್ಲ ಅದು ನಾವು ಬಿಟ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ 2 ಡಿಜಿಟ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಅಂದರೆ ಯಾವುದು ಬೈನರಿ ಡಿಜಿಟ್ ಇನ್ಸ್ಟೆಡ್ ಆಫ್ ಡೆಸಿಮಲ್ ನಂಬರ್ಸ್ ಅಂದರೆ 10 ಡಿಫ್ರೆಂಟ್ ಡಿಜಿಟ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಬೈನರಿ ಡಿಜಿಟ್ಸ್ನ ಯೂಸ್ ಮಾಡ್ತೀವಿ ಯಾವುದು ಕಂಪ್ಯೂಟರಲ್ಲಿ ಫಾರ್ ದ ಪರ್ಪಸ್ ಆಫ್ ಸ್ಟೋರಿಂಗ್. ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ಇಟ್ ಈಸ್ ಎ ಸಿಂಪಲ್ ಫಾರ್ ಡಿಸೈನಿಂಗ್, ರೆಡ್ಯೂಸಸ್ ದ ಕಾಸ್ಟ್ ಆ್ಯಂಡ್ ಇಂಪ್ರೂವ್ಸ್ ರಿಲಯಬಿಲಿಟಿ. Octal number system. The octal number system consists of 8 different symbols. Therefore, the base or the radix of an octal number system is 8. So, the various digits or and symbols which is present in an octal number system is 0, 1, 2, 3 up to 7. And the largest value of any digit in a number system will always be less than the value of the base. For example, octal ಅಂದರೆ 8. So 8 ಗಿಂತ ಒಂದು ಕಡಿಮೆ, that means 7. So therefore the largest value in an octal number system is 7. Similarly, if you consider a decimal number system, total 10 digits and 10 symbols. So less than that one, 10 minus 1, 9. So 9 will be the largest value. Similarly, with respect to a binary number system, only 2 digits or and 2 symbols. Right? And binary means 2. So largest value will be 2 minus 1, 1. So therefore the value are 0 and 1. So the decimal equivalent of an octal number 2157 can be written as 2157 to the base 8. And it can be evaluated by multiplying each octal digit by its positional weight. For example, so base of a octal number system 8. ಯಾಕಂದರೆ octal number system ಅಲ್ಲಿ ಟೋಟಲ್ 8 symbols ಇದೆ. ಅವು ಯಾವ್ಯಾವು ಅಂದರೆ 0, 1, 2, 3 up to 7. ಸೊ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದೇ ನಂಬರ್ ಸಿಸ್ಟಮಲ್ಲಿ ಏನಿರುತ್ತೆ ಅಂದರೆ 1 ಲೆಸ್ ದ್ಯಾನ್ ದ ವ್ಯಾಲ್ಯೂ ಆಫ್ ದ ಬೇಸ್. ಸೊ ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಬೇಸ್ ಅಥವಾ ರಾಡಿಕ್ಸ್ ವ್ಯಾಲ್ಯೂ 8. ಸೊ ಲಾರ್ಜೆಸ್ಟ್ ವ್ಯಾಲ್ಯೂ ಎಷ್ಟಿರುತ್ತೆ 7. ಆಕ್ಟಲ್ ನಂಬರ್ ಸಿಸ್ಟಮ್ ಅಂದರೆ 8 ಡಿಜಿಟ್ಸ್ ಇರುತ್ತೆ ಅಥವಾ 8 ಸಿಂಬಲ್. ಸೊ ಲಾರ್ಜೆಸ್ಟ್ ವ್ಯಾಲ್ಯೂ ಏನಿರುತ್ತೆ ಯಾವಾಗಲೂ ಅದಕ್ಕಿಂತ ಒಂದು ಲೆಸ್ ಅಂದರೆ 8 minus 1, 7. ಅದಕ್ಕೋಸ್ಕರ ಆಕ್ಟಲಲ್ಲಿ 7 ಇಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ. ಬೈನರಿಯಲ್ಲಿ 2 ಡಿಜಿಟ್ಸ್. ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು 2 minus 1 ಅಂದರೆ 1. ಡೆಸಿಮಲಲ್ಲಿ 10 ಡಿಜಿಟ್ಸ್. 10 minus 1 ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ ಎಷ್ಟು 9. ಸೊ ಫಾರ್ ಎನ್ ಎಕ್ಸಾಂಪಲ್ 2157 ನಾವು ಆಕ್ಟಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ಯಾವ ರೀತಿ ಬರೀತೀವಿ 2157 ಟು ದ ಬೇಸ್ 8. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಅಂದರೆ ಕನ್ವರ್ಟ್ ಮಾಡ್ತೀವಿ ಡೆಸಿಮಲ್ ನಂಬರ್ಗೆ. ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂದರೆ ಬೈ ಮಲ್ಟಿಪ್ಲೈಯಿಂಗ್ ಈಚ್ ಆಕ್ಟಲ್ ಡಿಜಿಟ್. ಪ್ರತಿಯೊಂದು ಆಕ್ಟಲ್ ಡಿಜಿಟ್ನ ಪೊಸಿಷನಲ್ ವ್ಯಾಲ್ಯೂ ಪೊಸಿಷನಲ್ ವೇಟ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಪವರ್ಸ್ ಆಫ್ 8 ಇರುತ್ತೆ ಯಾಕಂದರೆ ಆಕ್ಟಲ್. ಅದೇ ಬೈನರಿ ಇದ್ದರೆ ಪವರ್ಸ್ ಆಫ್ 2, decimal ಅಂದರೆ powers of 10. This is how to calculate the decimal number for a given octal number. So 2157 to the base 8 ಏನಿದೆಯಲ್ಲ ಅದು octal number. What you have to write is, so 7 is the least significant digit whereas 2 is the most significant digit. So 7
positional value ಬಂದು 8 to the power 0, for 5 8 to the power 1, for 1 8 to the power 2, whereas for 2 it is 8 to the power 3. So what we can write is 2 into 8 to the power 3 plus 1 into 8 to the power 2 plus 5 into 8 to the power 1 plus 7 into 8 to the power 0. So upon simplification we get the value as 1135 to the base 10. ಇಲ್ಲಿ ಬೇಸ್ ಏನು ಬರೀತೀವೋ ಅದನ್ನು ಬ್ರ್ಯಾಕೆಟಲ್ಲಿ ಬರೀಬೇಕು ಮತ್ತು ಇಟ್ ಶುಡ್ ಬಿ ರಿಟರ್ನ್ ಆಸ್ ಅನ್ ಸಬ್ಸ್ಕ್ರಿಪ್ಟ್ ಅಂದರೆ ಕೆಳಗಡೆ ಬರೀಬೇಕು. ಸೇಮ್ ಡಿಜಿಟ್ಸ್ ಸೈಜಲ್ಲೇ ಬರೀಬಾರ್ದು, ಸ್ವಲ್ಪ ಚಿಕ್ಕದಾಗಿ ಬರೀಬೇಕು. ಅದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. And you will understand all the concepts of converting from decimal to other number system and from other numbers to a decimal system in my next videos. Don't be too hurried to learn all these things. Just it is a basic video regarding a number and number system. For another example, 2197. So this is not an octal number because we are having a digit 9 which is not present in the octal number system, because the octal number system consists of digits from 0 to 7. 2197 ಒಂದು ಉದಾಹರಣೆ ಅಂತ ತಿಳ್ಕೊಂಡ್ರೆ ಇದು ಆಕ್ಟಲ್ ನಂಬರ್ ಅಲ್ಲ. ಯಾಕಂದರೆ 9 ಇದೆ ಅಲ್ಲ, ಅದು ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ಇಲ್ಲ. ಯಾಕಂದರೆ ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ಇರೋದು ಬರೀ 8 ಡಿಜಿಟ್ಸು. ಅವು ಯಾವ್ಯಾವು 0 ಇಂದ 7ವರೆಗೆ. 9 ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ಇಲ್ಲ, ಅದಕ್ಕೋಸ್ಕರ ಇಟ್ ಈಸ್ ನಾಟ್ ಆನ್ ಆಕ್ಟಲ್ ನಂಬರ್. Next one is hexadecimal number system. The hexadecimal number system consists of 16 digits. Therefore, the base or the radix of an hexadecimal number system is 16. The various digits which are present in an hexadecimal number are 0 to 9, where these are the 10 digits, and the remaining 6 digits are denoted as A, B, C, D, E, F, and this will be representing the decimal value 10, 11, 12, 13, 14, 15 respectively. That means A will be equal to 10, B will be equal to 11, similarly E will be equal to 14 and F will be equal to 15. Thus the largest single digit in case of an hexadecimal number system is total digits in an hexadecimal number system or an symbol is 16. Therefore 16 minus 1, that is a 15. So here F is the largest single digit or an symbol, whereas in octal 7 is the largest digit, whereas in case of an binary 1 is the largest digit, whereas in case of an decimal 9 is the largest digit. Hexadecimal number system ಅಲ್ಲಿ total number of symbols ಬಂದು 16 ಇದೆ. ಅದಕ್ಕೋಸ್ಕರ ಬೇಸ್ ಅಥವಾ radix of an hexadecimal number system is 16. ವೇರಿಯಸ್ 16 ಸಿಂಬಲ್ಸ್ ಯಾವ್ಯಾವು ಅಂದರೆ ಫಸ್ಟ್ 10 ಡಿಜಿಟ್ಸ್ ಬಂದು ಡೆಸಿಮಲ್ ಸಿಸ್ಟಮ್ ಇಂದು ಅಂದರೆ 0 ಇಂದ 9ವರೆಗೆ. ರಿಮೈನಿಂಗ್ 6 ಡಿಜಿಟ್ಸ್ ಬಂದು ಆಲ್ಫಾಬೆಟ್ಸ್ ಎ, ಬಿ, ಸಿ, ಡಿ, ಇ, ಎಫ್. ಎ ಅಂದರೆ 10, ಬಿ ಅಂದರೆ 11, ಸಿ ಅಂದರೆ 12, ಸಿಮಿಲರ್ಲಿ ಎಫ್ ಅಂದರೆ 15. ಸೊ ಇಲ್ಲಿ ಲಾರ್ಜೆಸ್ಟ್ ಡೆಸಿಮಲ್ ಸಿಂಬಲ್ ಅಥವಾ ಲಾರ್ಜೆಸ್ಟ್ ಹೆಕ್ಸಾಡೆಸಿಮಲ್ ಡಿಜಿಟ್ ಈಸ್ ಎಫ್. ಯಾಕಂದರೆ 16 ಈಸ್ ದ ಸಿಂಬಲ್ಸ್. ಸೊ ಲಾರ್ಜೆಸ್ಟ್ ವಿಲ್ ಬಿ ಆಲ್ವೇಸ್ ಬಿ ಬೇಸ್ ಮೈನಸ್ 1 ಅಂದರೆ 16 ಮೈನಸ್ 1 15. ಸೊ 15 ಅಂದರೆ ಯಾವುದು? ಎಫ್. ಅದಕ್ಕೋಸ್ಕರ ಹೆಕ್ಸಾಡೆಸಿಮಲ್ಲಿ ಎಫ್ ಈಸ್ ದ ಲಾರ್ಜೆಸ್ಟ್ ಸಿಂಗಲ್ ಡಿಜಿಟ್. ಆಕ್ಟಲಲ್ಲಿ 8 ಮೈನಸ್ 1 7 is the largest digit. Binary 2 minus 1 ಅಂದರೆ 1 is the largest digit. Decimalally 10 minus 1 ಅಂದರೆ 9 is the largest digit. This one is how we need to convert an hexadecimal number system to a decimal number system. For example, FACE, F-A-C-E is in terms of an hexadecimal number system. That means FACE to the base 16 and its equivalent in a decimal can be calculated as the same as we have done in case of an octal, as in case of an binary. Just here the positional value or a positional weight will be to the power of 16. So for that purpose E is the least significant digit, whereas F is the most significant digit. So here F into, so E andre 16 to the power 0, whereas for C 16 to the power 1, for A 16 to the power 2, for F it will be 16 to the power 3. So each symbol multiplied by positional value or positional weight. So F into 16 to the power 3 plus E into 16 to the power 2 plus E into 16 to the power 1 plus E into 16 to the power 0. Upon simplification, this will yield the value as
64206 to the base 10. For example, hexadecimal number FACE to the base 16 ಅಂತ ಕೊಟ್ಟಿದ್ರೆ ಇದ್ರದ್ದು ಡೆಸಿಮಲ್ ಈಕ್ವಿವ್ಯಾಲೆಂಟ್ ಕಂಡುಹಿಡಿಯೋದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಪ್ರತಿಯೊಂದು ಸಿಂಬಲ್ ಅಥವಾ ಡಿಜಿಟ್ ಏನಿದೆಯಲ್ಲ ಹೆಕ್ಸಾಡೆಸಿಮಲ್ಲು ಅದನ್ನು ಪೊಸಿಷನಲ್ ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಮಾಡಿ ಈಚ್ ಡಿಜಿಟ್ಗೆ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇ ಏನಿದೆಯಲ್ಲ ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಎಫ್ ಬಂದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಅಂದರೆ ಇಗೆ 16 to the power 0, ಸಿಗೆ 16 to the power 1, ಎಗೆ 16 to the power 2, ಎಫ್ಗೆ 16 to the power 3. ಸೊ ಈಚ್ ಒನ್ ಆ್ಯಡ್ ಮಾಡಬೇಕಾದ್ರೆ ಏನು, ಎಫ್ ಇಂಟು 16 to the power 3 ಪ್ಲಸ್ ಎ ಇಂಟು 16 to the power 2 ಪ್ಲಸ್ ಎ ಇಂಟು 16 to the power 1 ಪ್ಲಸ್ ಎ ಇಂಟು 16 to the power 0. ಸೊ ಅಪಾನ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ 64206 ಬರುತ್ತೆ. ಅಂದರೆ ಏನು, ಇದು ಡೆಸಿಮಲ್ ವ್ಯಾಲ್ಯೂ ಯಾವುದಕ್ಕೆ, ಫೇಸ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಫೇಸ್ ಈಕ್ವಿವ್ಯಾಲೆಂಟ್ ಬಂದು 6420. ಇಲ್ಲಿ ಎಫ್ ಅಂದರೆ ಏನು 15, ಎ ಅಂದರೆ 10, ಸಿ ಅಂದರೆ 12, ಇ ಅಂದರೆ 14. ಪ್ರೀವಿಯಸ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಹೆಕ್ಸಾಡೆಸಿಮಲ್ ಡಿಜಿಟಲ್ಲಿ 16 ಸಿಂಬಲ್ಸ್ ಇದೆ. 0 ಇಂದ 9 ಡೆಸಿಮಲ್ ನಂಬರ್ಸ್ ಏನಿದೆಯಲ್ಲ ಸೇಮ್. ಆದರೆ 10, 11, 12, 13, 14, 15ಗೆ ಇಲ್ಲಿ ಏನು ಬರೀಬೇಕು, ಎ ಬಿ ಸಿ ಡಿ ಇ ಮತ್ತು ಎಫ್. ಸೊ ದಿಸ್ ಈಸ್ ಎ ಸ್ಮಾಲ್ ವಿಡಿಯೋ ರಿಗಾರ್ಡಿಂಗ್ number, different types of number systems and the different types of positional number system. Please like the video, click on subscribe to subscribe my channel and get the latest videos whatever I am going to upload.